ಟೀ ಪಕ್ಕದಲ್ಲಿ ನೋಡ ಎಲ್ಲ ಜಾಸ್ತಿ ಬಿದ್ಬಿಟ್ಟೈತೆ. ಟೀ ನೋಡ ಗೈಸ್, ಫ್ರೆಶ್ ಟೀ. ನೀನ್ ತರ್ಕೋಬೇಕು, ನಿನ್ಗೆ ಗೊತ್ತಿಲ್ಲ ಅದು. ಸೊ ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತು ನಾನು ಮಂಗಳೂರಿಗೆ ಹೋಗ್ತಾ ಇದ್ದೀನಿ. ಯಾಕೆ ಅಂದ್ರೆ ನಮ್ಮ ಬ್ರೋ ಹೇಳ್ತಾರೆ, ಕೇಳಿಸ್ಕೊಡಿ. ಯಾಕೆ ಅಣ್ಣ? ಕೊರಗಜ್ಜ ದೇವಸ್ಥಾನಕ್ಕೆ, ಆದಿಸ್ಥಳ ಕೊರಗಜ್ಜ ನೋಡಕ್ಕೆ ಗೈಸ್. ಅದಕ್ಕೋಸ್ಕರ ನಾವೆಲ್ಲ ಫುಲ್ಲು ಪ್ಲಾನ್ ಹಾಕೊಂಡು ನಮ್ಮ ಬ್ರೋ ಎಲ್ಲ ಆಲ್ರೆಡಿ ಎಷ್ಟು ಕಿಲೋಮೀಟರ್ ಬಂದಿದೀವಿ ಅಣ್ಣ? ಇವಾಗ 15 ಕಿಲೋಮೀಟರ್ 15 ಕಿಲೋಮೀಟರ್ ಬಂದಿದೀವಿ ಆಲ್ರೆಡಿ. ಸೊ ನೆಕ್ಸ್ಟ್ ಮಡಿಕೇರಿ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಆಮೇಲೆ ಸಣ್ಣ ಸಣ್ಣ ಪ್ಲೇಸ್ ಎಲ್ಲ ನೋಡ್ಕೊಂಡು ಮುಂದೆ ಜರ್ನಿ ಸ್ಟಾರ್ಟ್ ಮಾಡ್ತೀವಿ ಗೈಸ್. ಅನ್ಕೊಂಡೆ. ಸೊ ಗೈಸ್, ಈಗ ಟೀಗೋಸ್ಕರ ಗಾಡಿ ನಿಲ್ಲಿಸ್ತು ಹೈವೇ ಪಕ್ಕದಲ್ಲಿ. ಸೊ ಈಗ ಟೀ ಕುಡಿತವ್ರೆಲ್ಲ. ನಾನು ಬೇಡ, ಟೀ ಪಕ್ಕದಲ್ಲಿ ನೋಡ ಎಲ್ಲ ಜಾಸ್ತಿ ಬಿದ್ಬಿಟ್ಟೈತೆ. ಟೀ ನೋಡ ಗೈಸ್, ಫ್ರೆಶ್ ಟೀ. ನೊಣ ಈಗ ಅಂತ ಒಂದು ಫಿಲಂ ತೆಗ್ದೈತೆ, ನಿನ್ ತಗತೈತ ಫ್ರಾಂಚೈಸಿ ಇರ್ಬೇಕು, ಚೆನ್ನಾಗೈತೆ. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಕಾಫಿನ ಟ್ರೈ ಮಾಡ್ತಾರ ನೋಡು. ಅಲ್ಲ ಬೇಡ, ಫ್ರಾಂಚೈಸಿ ಇದು ಅಂತ. ಟೀ ಕುಡಿದ್ರು ಕಂಟಿನ್ಯೂ ಮಾಡಿ. ಡೈರೆಕ್ಟ್ ಹೆಸರು ಏನಾರ ಗೊತ್ತಾಗಬೇಕಂದ್ರೆ ಇವ್ರಿಗೆ ಕೇಳಿದೆ. ಚೈನ್ ಸ್ಮೋಕರ್ ನಾವು. ಚೈನ್ ಸ್ಮೋಕರ್ ಅಲ್ಲ, ಹೆವಿ ಸ್ಮೋಕರ್ ಅಲ್ವಾ? ಕನ್ನಡಕ ಹಾಕೊಂಡು ವಾಚ್ ಹಾಕೊಂಡು ನೋಡಿ ಗೈಸ್. ಹೀರೋ ಹಳೆ ಪಾತ್ರೆ ಹಳೆ ಕಬ್ಬುಣ ಹಳೆ ಇವೆಲ್ಲ ನಮ್ಮ ಹತ್ರ ನಡೆಯಲ್ಲ, ಚೌಕಿಲ್ಲ. ನಮ್ಮ ಹತ್ರ ಬೇಡ, ಇದನ್ನ ನಾನು ಅಹಮಲ್ಲಿ ಹೇಳ್ತಾ ಇಲ್ಲ. ಚೆನ್ನಾಗಿ ಮಾಡ್ತಾವ್ರೆ ನೋಡ. ಕಾರಲ್ಲಿ ವೇಟ್ ಮಾಡ್ತಾರೆ. ಮೋರ್ಗಿರ್ ಬೇಡ, ಅದೆಲ್ಲ ಎಕ್ಸ್ಪೆನ್ಸಿವ್ ಜಾಸ್ತಿ. ಇಲ್ಲಾರೇನ್ ಗೊತ್ತಾ, ಸ್ವಲ್ಪ ಆಪರೇಟ್ ಟ್ರಿಪಲ್ ಸಿಗ್ತದೆ. ಅಲ್ಲ, ಆಕ್ಚುಲಿ ನಮ್ ಪ್ರೈಸ್ ನೋಡಕ್ ಹೋಗ್ಲಿಲ್ಲ. ಇಲ್ಲಿ ಎಷ್ಟು ಅಂತ ಕೇಳ್ಬೇಕು. ಅಲ್ಲಿ 150-200 ರೂಪಾಯಿ ಇರ್ತದೆ ಬರೀ 1/4 kg. ಹುಳಿ ಹುಳಿ ಇರ್ತದೆ ಅನ್ಸುತ್ತೆ ಅದು. ತಿನ್ನನ್ ಬಿಡ, ಅದು ಹುಳಿನೇ ಆಗ್ಲಿ ಏನಾಗ್ಲಿ ಗಸಗಸೆ ಹೆಂಗಾದ್ರೆ ತಿನ್ನನ್ ಬಿಡು. ಲೈಫಲ್ಲಿ ಏನ್ ಮಾಡಿಲ್ಲ, ಏನ್ ತಿನ್ಬೇಕು ಕಣ. ಇರೋ ಗಂಟೆ ಜಾಲಿ, ಹೋದ್ಮೇಲೆ ಖಾಲಿ. ಲೈಫಲ್ಲಿ ಸೆಂಟ್ ಇಲ್ಲ. ಸೆಂಟ ಇಲ್ಲ ಅಲ್ಲ, ಸೆಂಟ್ ಇಲ್ವಾ? ಏನ್ ಗೊತ್ತಾ, ಇವತ್ತು ನೈಟ್ ಮಲ್ತವು, ಬೆಳಿಗ್ಗೆ ಎದ್ದೇಳ್ತೀವಲ್ಲ, ಗ್ಯಾರಂಟಿ ಇಲ್ಲ. ಸೊ ಇಷ್ಟಪಟ್ಟು ತಿನ್ಬೇಕು, ಇಷ್ಟಪಟ್ಟಿದ್ ಮಾಡ್ಬೇಕು. ಅದು ತಪ್ಪ ಸರಿ. ಹಂಸಲೇಖ ಅವರು ಹಿಂಗ್ ಬರೆಯಕ್ಕಿಲ್ಲ. ಏನ್ ಹೇಳೋಣ ಕವನ. ಮಳೆ ಶುರುವಾಯ್ತು, ಮಾತು ಶುರುವಾಗ್ಲಿ. ಅರೆ ಒಳ್ಳೆ ಮಾತಾಡಿ, ಒಳ್ಳೆ ಸಂದೇಶ ಕೊಡಿ. ಜನಗಳು ಒಳ್ಳೆ ಸಂದೇಶ ತುಂಬಾ ಇಂಪಾರ್ಟೆಂಟ್. ಓಲ್ಡ್ ಇಸ್ ಗೋಲ್ಡ್ ಬ್ರೋ. ನೋಡಿ ಹೆಂಗ್ ಹೋಗ್ತದೆ. ಮಾಡಿಫೈ ಮಾಡಿಸ್ಬಿಟ್ಟು ಬಿಟ್ರೆ ನಮ್ಮನ್ನ ದಾಟ್ಸೋರು ಯಾರು ಇಲ್ಲ ನಂಗೆ. ನೋಡಿ ಹೆಂಗ್ ಹೋಯ್ತೈತೆ ಗಾಡಿ. ಜೊತೆಗೆ ಒಂದ್ ಟೀ ಸಿಗರೇಟ್ ಇದ್ಬಿಟ್ಟಿದ್ರೆ ಅಲ್ಟಿ. ಕಿತ್ನಾ ಸುಂದರ್ ಜಂಗಲ್ ಹೈ ಭೈ. ಕಿತ್ನಾ ಸುಂದರ ಜಂಗಲ್ ಹೈ. ನೋಡೋಣ, ಆ ಸಿಟಿ ನೋಡಿ 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 ಇಲ್ಲಿ ಬಂದು ಹೆಂಗ್ ಅನಿಸ್ತೈತೆ. ಜೀವನ ಒಳ್ಳೆ ಪಾವನ. ಜೀವನ ಅಣ್ಣ ಪಾವನ. ಇದ್ರ ಮಧ್ಯೆ ಮಳೆ 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 ಮಧ್ಯೆ ರೋಡು, ಎಲ್ಲಾರ ಸೈಡಲ್ಲಿ ಹೋಟ್ಲಿದ್ದೀರ, ಹಂದಿ ಬಾಡು, ಹಂದಿ ಬಾಲ ಬೇಕು. ಹಂದಿ ಬಾಲಕ್ ಮಾತ್ರ ನೀವು ಕೈ ಹಾಕ್ತೀವಿ. 2 ಪರೋಟ, ಒಂದ್ ಜೀರಾ ಸೋಡಾ. ಯಾರು ಹೇಳ್ತು ರಿಟರ್ನ್ ಕ್ಯಾರ್ಪಟೆ ಅಲ್ಲಿಂದ ಸವಿಬೇಕು ಗೈಸ್. ಪ್ರಕೃತಿ ಸೌಂದರ್ಯ. ಪ್ರಕೃತಿ ಸೌಂದರ್ಯ ಏನಾಯ್ತಪ್ಪ ಇಲ್ಲಿ, ಏನಾಯ್ತಪ್ಪ ಇಲ್ಲಿ. ರಾತ್ರಿ 8 ಗಂಟೆಗೆ ಅಂತ ಬಿಸಿಲು, ಸನ್ಲೈಟ್ ಕಣ್ಣು ಕುಕ್ತಾ ಇದೆ. ನನ್ ಶೇಡ್ಸಲ್ಲ ಕರ್ನಾಟಕ ಮಧ್ಯರಾತ್ರಿ ಇತ್ತ ಸನ್ಲೈಟ್ ಕುತ್ತೈತಿ. ಮೋಡ ಆಕಾಶದಲ್ಲಿ
ಅಣ್ಣ ಐಡಿಯಾ ಕೊಟ್ಟವ್ರೆ ನೀವೇ, ಈಗ ಐಡಿಯಾ ವಾಪಸ್ ಕ್ಯಾನ್ಸಲ್ ಮಾಡ್ತೀರ. ಅಲ್ಲಣ್ಣ ನೀವು ಇಲ್ಲ ಅಂತ ಅಂದ ಇವನೇ. ಈಗ ನಮ್ಗೆ ಮೂಡ್ ಬಂದೈತೆ. ನೀವು ಮತ್ತೆ ಒಂಚೂರು ತೊಡೆ ಮೇಲೆ ಕೂತ್ಕೊಳ್ಳಿ ಅಣ್ಣ. ಈಗ ಹೇಳ್ತಾರ ಫಿಲಮು ನೋಡೋಣ, ಹೇಳ್ತಾ ಇದೀರಿ. ಹಾಕಿಸಿದ್ರಲ್ಲ ನಿದ್ದೆ ಬರ್ತದೆ ಅಂತ ಅಲ್ಲಿಗೆ. ಅಣ್ಣ ಹೆಂಗ್ ಹೇಳೋಣ ಈಗ 4:15 24 ಗಂಟೆ ಅಲ್ಲಿ ಓಪನ್. ಮಲ್ಕೌಡಿ ಕರ್ಕೊಯ್ತಾರೆ. ಮಂಗ್ಳೂರ್ಗೆ ಹೋಗೋದು, ರೂಮ್ ಮಾಡೋದು, ತೆಗೆಯೋದಾಗೋ ಮನಿಕೋದು ಅಷ್ಟೇ. ಏನ್ ಮಾಡ್ತೀರಿ? ಏನಂತೀರಿ? ನಮ್ದೇನಿಲ್ಲ, ಅವ್ರದ್ದು ಏನಿಲ್ಲ. ನೀವ್ ಹೆಂಗ್ ಹೇಳ್ತೀರಿ? ಮತ್ತೆ ಬರ್ಬೇಕಾಯ್ತು. ಬಂದ್ರಾಯ್ತು ಪೇಮೆಂಟ್ ಗಿಮೆಂಟ್ ಆಗೋಯ್ತದಲ್ಲ. ಬುದ್ಧಿರ ಮಾತ್ರ ಹೋಗಕ್ಕಾಗದು, ಎಲ್ಲಿಗೆ ಹೋದ್ರು. ಈಗ ಅಲ್ಲಿಂದ ಇಲ್ಲಿ ಗಂಟೆ ಬಂದ್ಬಿಟ್ಟಿದೀವಿ. ಮಡಿಕೇರಿ ಅದೇ ಡೀಸೆಲ್ ಹಾಕ್ಸ್ಬೇಕು ಮೇನು. ಅಲ್ಲಿ ಇರ್ತಾಗ ನೋಡಿ ಮಡಿಕೇರಿ ತಂಗ ಎಷ್ಟು ಬೇಕು ಹಾಕ್ಸ್ ನೋಡೋಣ. ಅಲ್ಲಿ ಹೋಗಿ 100 ರೂಪಾಯಿ ಡೀಸೆಲ್ ಹಾಕ್ಸ್ರಪ್ಪ, 50 ರೂಪಾಯಿ ತಗೋಪ್ಪ ಹೋಯ್ತದೆ. ಎಷ್ಟು ಕಿಲೋಮೀಟರ್ ಇನ್ನ 18 ಕಿಲೋಮೀಟರ್ ಐತೆ. 500 ರೂಪಾಯಿ ಹಾಕ್ಸ್ಕೊಳ. ಗೈಸ್ ಅಷ್ಟೇ. ಅಷ್ಟೇ. ಈಗ ಮಾತುಕತೆ ಎಲ್ಲ ಡಿಸಿಷನ್ ಪೆಂಡಿಂಗ್ ಅಲ್ಲಿ ಇದೆ. ನಮ್ಮ ಜಡ್ಜ್ ಏನ್ ಹೇಳ್ತಾರೆ ಅಂತಿಮ ಡಿಸಿಷನ್ ಹೇಳಿದ್ಮೇಲೆ ಅದು ಡಿಸೈಡ್ ಆಗುತ್ತೆ. ಜೀಪ್ ಅದಾದ್ರೂ ಮೆಣಸಕ್ಕೆ ಹೋಗಿ ಗಾಡಿ ತಗದೆ ಮೆಣಸು ನಾವು ಹೆಂಗ್ ಐತಣ ಕಾರದು ಚೆನ್ನಾಗೈತದ. ಕಾರ್ ಹಾಕೋದು ಜೀಪ್ ಅಂದ್ಬಿಡ್ಬೇಕು. ಹಂಗ ಆದ ತಕ್ಷಣ ಸತ ಹೊಡ್ಬೇಕು ಚಂದ. ಅಯ್ಯೋ ನಾವು ಕಾನ್ ಕಾಬ್ರಿ ಕನ್ನಡ ಕನ್ನಡದಲ್ಲೇ ಒಳ್ಳೆ ಪದ ಬಳಸಿ. ಕನ್ನಡ ಇರೋದಕ್ಕೆ ಕನ್ನಡ ಯಾರು ಉಚ್ಚಾರಣೆ ಮಾಡಕ್ ಹೋಗಲ್ಲ, ಆಗಲ್ಲ. ಅದಕ್ಕೆ ಅಷ್ಟೇ ಟ್ರೆಂಡಿ ಮುಂದೆ ಗೈಸ್. ಈಗ ಡೀಸೆಲ್ ಹಾಕ್ಸೈತು, ಡೀಸೆಲ್ ಹಾಕ್ಸೈತಿ. ಈಗ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಈಗ ಯಾವ್ರಣ ನೆಕ್ಸ್ಟ್ ಯಾವ್ರು? ಮತ್ತೆ 120 ಕಿಲೋಮೀಟರ್ ಬರ್ರ. ಯಾವ್ದ ಗಾಡಿ ಅಲ್ಲಿಗೆ ಅರ್ಥ ಮಾಡ್ಕೋಬೇಕು ನೀವು. ಅಲ್ಲಿ ಎಷ್ಟು ಕಷ್ಟ ಐತೆ. ಖಾಲಿ ಆಗ್ಬಿಟ್ಟು ಏರ್ ತಕೊಂಡಿದೆ ಗೊತ್ತಿಲ್ಲ ಸರ್ ಅಂತ ಹೇಳಿದ್ರೆ ಟೊಮೊಟೊ ಒಂದ್ ಬದನೆಕಾಯಿ ಅವ್ರು ಟಮಾಟೊ ಬೆಳೆಯೋರು ಅಮಲ್ ಅವರು. ಇವ್ರು ಅಡುಗೆ ಮಾಡೋ ಆಂಟಿ ಇದ್ರು ಕೊಟ್ರೆ ಅವನು ಕಾಲೇಜ್ ಹುಡುಗಿರಿಗೆ ಕೊಡ್ತಾನೆ. ಯಾರಿಗೆ? ಕಾಲೇಜ್ ಹುಡುಗಿರಿಗೆ. ಅದೇ ಯಾರು ಕೊಡ್ತಾರೆ? ತೇಜು. ಗೊತ್ತು. ಸೌಂಡ್ ಕೊಡೋಣ, ಚೆನ್ನಾಗಿದೆ ಸಾಂಗ್. ನಮ್ ಬಾಸ್ ಸಾಂಗ್ ಹಾಕೋ. ಬಂದ ಚಕ್ರವರ್ತಿ ಕನ್ನಕ್ಕೆ ನಕ್ಕೋತಿ ಫ್ರೆಂಡ್ಸ್, ಈಗ ಇಲ್ಲಿ ಪೆಟ್ರೋಲ್ ಬಂಕ್ ಬೇಕು. ಪೆಟ್ರೋಲ್ ಖಾಲಿ ಐತಿದೆ. ಡೀಸೆಲ್ ಇದು ಡೀಸೆಲ್ ನಾವು ಅಲ್ಲಿಂದ ಹೊಡೆದಿದೀವಿ, ಅಲ್ಲಿಂದ ಎಲ್ಲೂ ಸಿಗ್ತಾ ಇಲ್ಲ. ಹೊರಗಜ್ಜಿಗೆ ಕಣ ಹೋಯ್ತಾ ಇರೋದಲ್ಲ. ಬ್ಯಾಡ್ ಕ್ಯಾನ್ಸಲ್ ಆಯ್ತು ಅಂದ್ರಲ್ಲ. ಕ್ಯಾನ್ಸಲ್ ಆಯ್ತು ಅಂದಲ್ಲ. ಮತ್ತೆ ನೀವೇನಂತೀರಿ ಇದಕ್ಕೆ? ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ರಿಟರ್ನ್ ಕೇಳ್ಬೇಡ. ನಮ್ಗೆ ಬಹಳ ದುಃಖದ ಸಂಗತಿ ಇದು. ಅಮಲ್ ಕರ್ಕೊಂಡು ಹೋಯ್ತಾರೆ, ಹೋಯ್ತು ಬನ್ನಿ ಅಲ್ಲಿಗೆ. ಎಲ್ಲಿಗೆ? ಅವ್ರು ಹೋಗೋದಕ್ಕೆ. ಎಲ್ಲಿಗೆ ಹೋಯ್ತೀರಾ ಸರ್ ನೀವು? ಸಾಂಗ್ ಗುಚ್ಚಿದ್ರು ಇಲ್ಲಿ ಬ್ಲಾಗ್ ಮಾಡ್ತಾ ಇದ್ರಿ. ಚಿರತೆ ಕಾಲಿದೆ. ಈಗ ಒಳ್ಳೆ ವ್ಯೂ ಪಾಯಿಂಟ್ ಐತೆ. ಬದುಕಿನ ಬಣ್ಣವೇ ಬದಲಾದರೆ ಅದು ಪ್ರೇಮವೇ, ಬಡವನ ಕಣ್ಣರು ಇಲ್ಲ ಅನ್ಕೊಂಡ್ರಿ ಬೈಕ್ ಕೊಡ್ತಾ ಇರ್ತೀವಿ. ಕೊಡ್ತಾವನೆ ಅನ್ಕೊಂಡೆ. ಇಲ್ಲ ಮಾತಾಡಕ್ಕೆ ಎಣ್ಣೆ ಕುಡಿಬೇಕಾದ್ರೆ ಕೊಡ್ತಾರಲ್ಲಪ್ಪ ಪೈಪ. ನಾವು ಕನ್ನಡ ತಾಯಿ ಮಕ್ಕಳು. ನಾವು ಕನ್ನಡದಲ್ಲಿ ಹೇಳೋದು ಪೈಪು. ಪೈಪು ಪೈಪ್ ಅನ್ನೋದು. ಈ ಪೈಪ್ ಕೊಡ್ರಿ ನಮ್ ಪೈಪ್ ಹಾಕ್ತೀವಿ. ತಿನ್ಬೇಕು ಅಂತ ತಿನ್ಬಿಡ್ಬೇಕು. ನಾವು ಬೇಡ ಅಂತ ಹೇಳ್ತಾ ಇದೀವಿ. ನಮ್ಮ ಅಲ್ಲಿ ನೋಡಿ ಈಗ ವ್ಯೂ ಪಾಯಿಂಟ್ ನೋಡಿ ವ್ಯೂ ನೋಡಿ. ನಾವು ದೊಡ್ಡವ್ರು ಏನ್ ಡಿಸಿಷನ್ ತಗೊಂಡ್ರೆ ನಾವು ಅನ್ಕೊಳ್ಳೇಬೇಕು. ಈಗ ಹಿರಿತಲೆ ಹೆಂಗ್ ಮಾತಾಡ್ಬೇಕು ಹಂಗ್ ಮಾತಾಡ್ತೀವಿ ನಾವು. ದೊಡ್ಡವರು ಹಿರಿಯರು ಯಾವ ತರ ಡಿಸಿಷನ್ ತಗೊಂಡ್ರು ಅದ್ರ ಮೇಲೆ ಚಿಕ್ಕನ ತಗೋತೀವಿ. ಬಿಜೆಪಿ ಪಕ್ಷದ ಮುಖಂಡರವ್ರ ಇಲ್ಲಿ ಅವ್ರಿಗೆ ಸ್ವಲ್ಪ ಮೈಕ್ ಕೊಡಿ ಮಾತಾಡ್ಲಿ. ಹೇಳಿ ಹೇಳ್ರಪ್ಪ. ಹೇಳ್ರ. ಈ ಮೂಲಕ ನಾನು ಏನ್ ಹೇಳಕ್ ಬಯಸ್ತೀನಿ ಅಂತಂದ್ರೆ,
ಮಡಿಕೇರಿಗೆ ಬಂದಿರೋದುಂಟು. ಹಂಗಾಗಿ ನಾವು ಸ್ಪೆಷಲಿ ಮಡಿಕೇರಿ ಸ್ಪೆಷಲ್ ತಿನ್ಬೇಕು. ಅದ್ರಲ್ಲೂ ಹಂದಿಬಾಡ್ ಫೇವರ್ ಆಗಿರೋದ್ರಿಂದ 2-3 ಪರೋಟ, ಬಿಸಿ ಬಿಸಿ ಹಾಫ್ ಪ್ಲೇಟ್ ಹಂದಿಬಾಡು, ಒಂದ್ ಜೀರಾ ಸೋಡಾ ಕುಡ್ಕೊಂಡು ಸೀದಾ ಕೇರ್ಪೇಟೆಗೆ ಹೋಗ್ಬಿಟ್ರೆ ಮುಂದಿನ ನಾಳೆ ಶನಿವಾರ ಡಿಪ್ರೆಷನ್ ಶುಕ್ರವಾರ ನಾಳೆ ಕೆಲ್ಸ ಐತೆ. ಶನಿವಾರ ಮುಗಿಸ್ಕೊಂಡು ಸೋಮವಾರ ಮುಗಿಸ್ಕೊಂಡು ರಿಟರ್ನ್ ಧರ್ಮಸ್ಥಳಕ್ಕೆ ಬಂದ್ಬಿಡೋಣ. ಏನ್ ಮುಗಿಸ್ಕೊಂಡು ಕ್ಯಾರ್ಪೇಟೆಗೆ ಹೋಗಿ ಕೆಲ್ಸ ಮುಗಿಸ್ಕೊಂಡು. ಇವಾಗ ನಮ್ದು ಇಲ್ಲಿ ಮಾಡಿ ತಪ್ಪು ನಾವೇನು ಗೊತ್ತಾ, ಇಲ್ಲಿ ಮಡಿಕೇರಿ ರೂಟ್ ಹೋಗೋಣ ಅಂತ ಪ್ಲಾನ್ ಹಾಕೊಂಡಲ್ಲ ನಾನು. Actually ಅದು ನನ್ನ ತಪ್ಪಿರೋದಿಲ್ಲ. ಅದು ಆಕ್ಚುಲಿ ಇರೋದು. ಅಲ್ಲಿ ನೋಡಿ ಸ್ವಲ್ಪ ಮುಂದೆ ತೋರಿಸಿ ಆಮೇಲೆ ಅವ್ರೆ ಪಳ 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 ನೋಡಿ ಗೈಸ್, ವ್ಯೂ ನೋಡಿ ಗೈಸ್. ಇದೆಲ್ಲ ವ್ಯೂ ಫ್ರೆಂಡ್ಸ್, ಇದೆಲ್ಲ ವ್ಯೂ. ನಾನೊಂದು ಲೊಕೇಶನ್ ಕರ್ಕೊ ಹೋಗ್ತೀನಿ. ತಡ್ಕೊಳ್ಳಿ ಗೈಸ್, ಅಲ್ಲಿ ಗಂಟ ನೀನ್ ಕರ್ಕೋಬೇಕು, ನಿನ್ಗೆ ಗೊತ್ತಿಲ್ಲ ಅದು. ಸುಮ್ನಿರು, ನಾನ್ ಕರ್ಕೊ ಹೋಗ್ತೀನಿ. ಸ್ವರ್ಗಕ್ಕೆ ಹೋದಂಗೆ ಫೀಲ್ ಆಗುತ್ತೆ. ಅಲ್ಲೆಲ್ಲ ಬೆಡ್ ಐತೆ. ಮೋಡಗಳು, ಪ್ರಕೃತಿ ಹಂಗೆ ಬೆಟ್ಟ ತರ, ಪ್ರಕೃತಿ ಸೌಂದರ್ಯನ ಸವಿಯೋಣ. ಹಂಗೆ ಪ್ರಕೃತಿ ಏನ ಮೋಡಗಳನ್ನ ನೋಡಿಲ್ಲ. ಬತ್ತೀಗ ಫಾಗಡೆ ಎಸಿ ಓಸಿ ಎಸಿ ಇಲ್ಲಿ ವರಾಹ ರೂಪಂ. ಅದಕ್ಕೆ ನಾವು ತಿನ್ನೋದಿಲ್ಲ. ಅವ್ನು ಯಾಕೋ ಛತ್ರಿ ಇಟ್ಕೊಂಡೆ. ಮೀನು ಮತ್ಸರ ಅಂತ ಅದು ಫಿಶ್ ತಿನ್ನಕ್ಕೆ ಅಂತ ಇರೋದು. ಇದು ಸಾಕಾಗಿದೆ, ಗೊಬ್ಬರ ಆಗುತ್ತೆ. ಇಲ್ಲ 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 ಇಲ್ಲ, ನೀನು ತಡೆಯಪ್ಪ. ಹಂದಿ ಬದುಕದಾಗ ನೀನು ಅದೇ ಗಾಳಿ ಬದುಕ್ತಿದೆ, ಎಲ್ಲ ಇದು ಬದುಕ್ತಾ ಇದೆಯಲ್ವಾ. ಹಂದಿ ಅಲ್ಲ, ನೀನ್ ತಿನ್ನಿಸ್ಬಿಟ್ಟು ಹಂದಿ ತಿಂತದೆ. ಹಂದಿ ಕುಡಿದಿದ್ ಗಾಳಿನ ನೀನು ಕುಡಿತಿ, ನಾವು ಕುಡಿತೀವಿ. ಈಗ ಮೀನು ಸಮುದ್ರದ ಒಳಗ್ ಬದುಕ್ತದೆ. ಏನು ಲೈಫ್ ಜಾಕೆಟ್ ಹಾಕೊಳ್ಳಂಗೆ ನೀನು ಬದುಕ್ತು ತೋರಿಸ್ಬೇಕು. ಬಾ, ಒಂದ್ ತೊಟ್ಟಿಗೆ ಹಾಕಿ ನೋಡ. ಮೀನ ಸಮುದ್ರದೊಳಗೆ ಲೈಫ್ ಜಾಕೆಟ್ ಬದುಕ್ತದೆ ಅಲ್ವಾ, ಅದಕ್ಕೆ ಹೇಳ್ತಾರ. ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ನಮ್ಗೂ ಅದಕ್ಕೂ ಕಂಪೇರ್ ಮಾಡ್ಬೋದು. ನಾವು ಹಂಗೆ ಸಾಯ್ತೀವಿ, ಅದು ಹಂಗೆ ಸಾಯ್ತೀವಿ. ನೀನ್ ಸದಾವೆ ತಿಥಿ ಮಾಡ್ತಾರೆ, ತಿಥಿ ಮಾಡಲ್ಲ. ತಿಥಿ ಮಾಡ್ಬಿಟ್ಟೆ ತಿಂತಾರೆ. ಅದಕ್ಕೆ ಹೇಳೋದು ಅವೆಲ್ಲ ಅಪರಾಧ, ಪ್ರಾಣಿ ಹಿಂಸೆ ಮಹಾಪಾಪ. ಇನ್ನೊಂದ್ ವಿಡಿಯೋ ಐತೆ ಮೂಲಕ ನಾನು ಏನ್ ಹೇಳಕ್ ಬಯಸ್ತೀನಿ ಅಂತಂತಾರೆ. ಇದು ಅಕ್ಷಮ್ಮ ಅಪರಾಧ. ಇವ್ರು ಹೇಳ್ತಾರ ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ತಿನ್ಬೇಕು ಚೆನ್ನಾಗಿ. ಯಾರನಪ್ಪ ಅಮಲ್ ರಚ್ ಕೆಜಿ ತಾನೇ ಮಾತಿತ್ತು. ಸುರು ಅಂದ್ಬಿಟ್ಟೈತೆ. ಕಣಪ್ಪ, ಜಾಸ್ತಿ ಸುರ್ಸು ಅಂದ್ಬಿಟ್ಟು ಪ್ಯಾಂಟ್ ಲೀಕ್ ಆಗ್ಬಿಡತ್ತ. ನೀನೇನು ಎಲ್ಲಿಗೆ ಹೋಯ್ತಿ ತೇಜು? ನೀನು ಮಾತೆತ್ತಿದ್ರೆ ಅಲ್ಲಿಗೆ ಹೋಯ್ತಿಯಲ್ಲೋ. ಅಲ್ಲಿ ಸುರು 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 ಅನ್ನೋದು ಈಗ ರೇಸ್ ಮಾಡ್ಬೇಕು. ಸುರು ಅಂತಾರೆ. ನಾವು ಜವಾಬ್ದಾರ ಈಗ ಕರ್ಕೊಂಡ್ ಹೋಯ್ತಿದೀವಲ್ವಾ, ನಿಮ್ ಸಾಮಾನ್ಗೆ ಈಗ ನಾನೇ ಜವಾಬ್ದಾರ. ನಿಮ್ ಸಾಮಾನ್ಗೆ ನಾನೇ ಜವಾಬ್ದಾರ. ಈಗ ತಗೊಂಡಾಗ ಯಾವ್ದಾದ್ರು ಗುಂಡಿ ಬಿಟ್ರೆ ಸಾಮಾನ್ ಮೇಲೆ ಅಲ್ಲ, ನೀನ್ ಎಲ್ಲಾರು ತಗೊಂಡೋಗ್ ಗುಂಡಿ ಬಿಟ್ರೆ ಸಾಮಾನ್ ಕಚಕ್. ಸಾಮಾನ್ಯ ಕಚ್ಚಿಕ್ ಅನ್ನಲ್ಲ. ಎಂಟಿ ಬರ್ತಾರೆ, ಚಿಕನ್ ಅದೇ ಟೈಮ್ ಬರ್ತಾನೆ. ಆಗ ಎಂಟಿ ಬಂದ್ಬಿಟ್ಟು ಏನ್ರಿ ಇವೆಲ್ಲ ಅಂತ ಅವನಿಗೆ ಕೇಳ್ತಾಳೆ. ಅದಕ್ಕೆ ಅವನೇನು ಮಾತಾಡಲ್ಲ. ಅವ್ ಅಪ್ಪನ್ ಕೇಳ್ತಾಳೆ ವಯಸ್ಸಾಗಿರೋಳ್ಗೆ, ಏನಕ್ಕ ಇವೆಲ್ಲ ಅಂತ. ಅದಕ್ಕೆ ಅವ್ಳು ಅಂತಾಳೆ, ಏನಿಲ್ಲ ಅಕ್ಕ, ಗೌಡ್ರು ಹಳೆ ಸಾಮಾನ್ ಕೊಡ್ತೀನಿ ಬೈಲಿ ಅಂತ. ಹಳೆ ಪಾತ್ರೆ, ಹಳೆ ಕಬ್ಬುಣ, ಹಳೆ ಪೇಪರ್ ತರ ಹೋಯಿ ಕರ್ದಿದ್ರು. ಅದಕ್ಕೆ ಬಂದೆ ನಾನು. ಅವ್ರು ಹಳೆ ಸಾಮಾನ ಆಯ್ತು, ಅದಕ್ಕೆ ಸಾಮಾನ್ ಬಗ್ಗೆ ಮಾತಾಡ್ದೆ. ಏನೋ ಬೇಜಾರಾಗಿ ಕ್ಷಮಿಸಿ, ಖುಷಿ ಪಟ್ಟ ಲೈಕ್ ಹಾಕಿ ಅಷ್ಟೇ. ಪಾಶುಪಕ್ಕನು ಖುಷಿ ಅಂದ್ರೆ ಖುಷಿ, ಅಸ್ಕಿ ಅಸ್ಕಿ ಕುಸ್ಕಿ ಕುಸ್ಕಿ ಅಷ್ಟೇ. ಏನು ಅಪ್ಪ, ನಮ್ಗೊಂದ್ ಬಿಯರ್ ಕೊಡ್ಸ್ಬಿಡ್ರಪ್ಪ. ಅದಾಗೆ ಆಯ್ತು, ನೀವೇನಾದ್ರು ತಿನ್ಕೊಳ್ಳಿ. ನಂಗೊಂದ್ ಬಿಯರು, ಆಮೇಲೆ ರೆಡ್ ಬುಲ್ಲು, ಬುಲ್ಲಬಾನ್. ಏನ್ ಹೇಳ್ತೀರಿ? ತಿಳಿದವರು, ಸಾಮಾಜಿಕ ಚಿಂತಕರು ಬಿಟ್ರೆ ಪಾಪ ಮಾಡ್ತಾರೆ. ಅಯ್ಯೋ ಅಯ್ಯೋ ಶಿವನೇ, ಈ ಬೆಟ್ಟದ ಕಿಲೋಮೀಟರ್ ಹೆಂಗಿದೆ ಅಂದ್ರೆ ಗೈಸ್, ವೆದರ್ ನೋಡಿ. ಇವಾಗ ಬರ್ತಾವ್ರೆ ಗೈಸ್, ಅದು ನೋಡಿ ಮತ್ತೆ ಬರ್ತಾವ್ರೆ ಎಲ್ಲ. ಟಿಕೆಟ್ ತಗೊಂಡು ಬೇರೆ ಏನೋ ಗಮ್ಮಂತ ಅದು ಏನೋ ಬರ್ತೈತಲ್ಲ, ಮಾವಿನಕಾಯಿ ತಗೊಂಡು
ಬೆಚ್ತಿಲು ಚಲೋ 80 ರೂಪಾಯಿ ಟಿಕೆಟ್ ಅಷ್ಟೇ. ಅಲ್ಲಿ ಬಿಡ್ತಾರಲ್ಲ ರಾಕೆಟ್. ಬಳಿಕ ಯಾಕೆ ಬಿಡಕ್ಕೆ ಹೋಯ್ತು ತಿನ್ನಕ? ಬಂದಾದ್ಮೇಲೆ ತಿನ್ನೋದಿತ್ತು ಎಲ್ಲ. ತಿನ್ಬೇಕಂದ್ರೆ ತಿನ್ಬಿಡ್ಬೇಕು. ಚೆನ್ನಾಗಿ ಏನ್ ಬೈ ತಿನ್ಬೇಕಂತ ತಿನ್ಬಿಡ್ಬೇಕು. ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕಾರೆ ಏನಾಗಿದೆ ಗೊತ್ತಾ? ಮಾವಿನಕಾಯಿ ತಿನ್ಬಿಟ್ಯ ನಿನಗೆ? ಎಲ್ಲ ಟೈಮ್ ಹಂಗೆ ಇರಲ್ವಲ್ಲ. ಏನಾಗಿತ್ತಳು? ಲೂಸ್ ಮೋಷನ್ ಆಗ್ಬಿಟ್ಟು ಇನ್ಸಪ್ಪ ಗಾಡಿ ಅಂತಿದಾಗ ಪೋರ್ಕ್ ತಿನ್ಬೇಕಂತೆ. ಪೋರ್ಕ್ ತಿನ್ನಕ್ಕೆ ಯಾವ ಸ್ಟೈಲಾಗಿ ಬಂದವ್ರೆ ಅಂದ್ರೆ 2 ಜೊತೆ ಬಟ್ಟೆ ಬೇರೆ ಪ್ಯಾಕ್ ಮಾಡ್ತಾರ ನಮ್ಗೆ. ಎಲ್ಲಾರು ಯಾರು ಮಾಡ್ತಾರ. ಇವನ್ 2 ಜೊತೆ, ಇವಣ್ಣ 2 ಜೊತೆ, ನಾನ್ 2 ಜೊತೆ, ಆಮೇಲೆ 2 ಜೊತೆ, 8 ಜೊತೆ ಬಟ್ಟೆ ತಗೊಂಡು 3 ಜೊತೆ ತಂದಿರೋದು ಆಗಿತ್ತೇನೋ, ಅದಕ್ಕೆ ಮಾವಿನಕಾಯಿ ತಗೊಂಡಿರೋದು. ಬಸ್ರಿ ಬೈಕೆ ಸಾರಿ, ನಂಗೆ ಸಾಕು. ಸಾಕು ನಂಗೆ. ಅಳ್ಬೇಡಮ್ಮ. ನಂಗೆ ನಿಜವಾಗ್ಲೂ ಇಷ್ಟ ಇಲ್ಲ ಜಾಸ್ತಿ. ಒಂದು ನಮ್ಗೋಸ್ಕರ ಪ್ಲೇಟ್ ಕಬಾಬು. ಶಂಕರ ಮಮ್ಮಗೋಸ್ಕರ. ಮಮ್ಮ ಬೇಡ ಮಮ್ಮ. ನೋ ಮಾಮ ಮಾಮ್ಸ್. ಓಕೆ ಮಾಮ್ಸ್. ಎಂಟ್ರಿ ವ್ಯೂ ಪಾಯಿಂಟ್ ನೋಡಕ್ಕೆ ಗೈಸ್. ಟಿಕೆಟ್ ಎಲ್ಲಪ್ಪ ಅಣ್ಣ 4 ಜನ ಎಲ್ಲ ಕಡೆ ಟಿಕೆಟ್ 4 ಜನ ಇದ್ದೀವಿ ಗೈಸ್. ನಮ್ಗೆ ಅವರು ಹರ್ಕೊಳ್ಳಿದ್ರೆ ನಾವೇ ಹರ್ತಾವ. ಹೇಳಿದ್ರೆ ನಾವೇ ಹರ್ಕತೆ ಇದು ಅದೆಲ್ಲ. ಏಯ್ ಸರ್ಚಿಂಗ್ ಯಾಕೆ ನಾವೆಲ್ಲ ನೋಡಲಿ, ಕ್ಯಾಮರಾ ಬೇರೆ ಕೆಲಸ ಮಾಡ್ತವೆ. ಒಂಗಿ ಜಂಪ್ ಮಾಡ್ತೀಯಾ? ಹುಲಿನೂ ಐತೆ, ಎಲ್ಲ ಕಾಡಲ್ಲಿ ಇರ್ತವೆ. ಡೈನೋಸರ್ ಐತೆ, ಎಲ್ಲ ಇರ್ಸಿದೀವಿ ನಾವಿಲ್ಲಿ. ಒಂಟೆನೂ ಇರ್ಸಿದೀವಿ ಗೊತ್ತಾ? ಏಯ್ ನನ್ನವ್ ನೋಡಿ ಗೈಸ್, ನನ್ನವ್ ನೋಡಿದ್ಯಾ? ಹೋಗ್ ಸೈಡ್ಗೆ ನೋಡಿದ್ಯಾ? ಈಗ ನೋ ಕಾಂಪ್ರಮೈಸ್. ತಿನ್ನೋ ವಿಚಾರ ಮಾತಾಡ್ತವ್ರೆ ಫೋಟೋನ ವ್ಯೂ ಪಾಯಿಂಟ್ ನೋಡಿ ಗೈಸ್. ಏನು ಕಾಣಿಸ್ತಾರ ಕ್ಯಾಮ್ರಾದಲ್ಲಿ. ಅಲ್ಲಿಗೆ ಹೋದ್ಮೇಲೆ ಸ್ಟಾರ್ಟ್ ಮಾಡ್ತೀವಿ. ಈಗ ನಾವು ವ್ಯೂ ಪಾಯಿಂಟ್ ಬಂದು ಏನಂದ್ರೆ ಏನು ಕಾಣಿಸ್ತಾ ಇಲ್ಲ, ಬರೀ ಮೋಡ. ಇನ್ನೂ ದೂರ ಆಗಿತ್ತು ನಾನು ಬಂದಾಗ. ತೋರಿಸ್ತೀನಿ ಆಮೇಲೆ ನನಗ್ ತೋರಿಸಿ. ವ್ಯೂವರ್ಸ್ ಇವಾಗ್ಲೇ ಅಲ್ಲಿ ಗಂಟ ವ್ಯೂವರ್ಸ್ ಅದು ಏನು ಕಾಣಿಸ್ತಿಲ್ಲ ಗೈಸ್. ಆ ತರ ಐತೆ ನೇಚರ್. ಈ ನೇಚರ್ಗೋಸ್ಕರ ಎಷ್ಟು ದಿನ ವೆಯ್ಟ್ ಮಾಡಿದೆ ಅಂದ್ರೆ ಕಾಲ್ ಮುರ್ದೋಗ್ಬಿಟ್ರೆ ಆಕ್ಸಿಡೆಂಟ್ ಆಗಿರತ್ಕು ಗೈಸ್. ಪ್ಲಾನ್ ಹಾಕೊಂಡಿದ್ದು 3 ದಿನ ಹೋಗ್ಬೇಕು, 5 ದಿನ ಟ್ರಿಪ್ ಗೈಸ್. ಅಷ್ಟೊಳಗೆ ಆಕ್ಸಿಡೆಂಟ್ ಆಯ್ತು ನಿಮ್ಗೆ. ದೇವ್ರ ಪರವಾಗಿಲ್ಲ, ಉಳಿಸ್ಕೊಟ್ಟವನೆ. ಕೊನೆಗೆ ನಮ್ ಜೊತೆಲೆ ಕರ್ಸ್ಕೊಂಡವನೆ ಅಷ್ಟೇ. ಅಲ್ಲ, ಕೊನೆಗೆ ನಮ್ ಜೊತೆಲೆ ಬಂದವನೆ. ಗೈಸ್ ಯಾರ ಜೊತೆ ಪ್ಲಾನ್ ಹಾಕೊಂಡಿದ್ದೋ ಅದೇ ಪ್ಲಾನಿಂಗ್ ಅಲ್ಲಿ. ಬಟ್ ಅಂದ್ರೆ ನಿಮ್ ಸೊಸೆ ಜೊತೆ ಕೊರಿತಾನೆ ಮಾಡಿದ್ರೆ ಸುಮ್ಕಿರಪ್ಪ. ಮಾಡ್ತೀನಿ ತಡಿ, ಆಮೇಲೆ ಆಯ್ತು. ನಿಮ್ ಸೊಸೆ ಏನಫ್ ಅಷ್ಟೇ. ಏನದ ಅಂತ ಅವನು. ಹಾ ಸಂಭಂದ ಅವ್ರ ಅಪ್ಪನ ಮಗ. ಸೊ ಗಾಯ್ಸ್, ಈಗ ವ್ಲಾಗ್ ನ ಇಲ್ಲಿಗೆ ಮಾಡ್ತಾ ಇದೀನಿ. ಟೈಮ್ ಆಯ್ತದೆ, ಅದಕ್ಕೆ ಈಗ ತಾನೇ ಹೊಸದಾಗಿ ಸ್ಟಾರ್ಟ್ ಮಾಡಿದೀವಿ ವ್ಲಾಗ್ ನ. ಬೆಳಿಬೇಕ ನೀನು. ಸೊ ಇವಾಗ ವ್ಲಾಗ್ ನ ಇಲ್ಲಿಗೆ ಮಾಡ್ತಾ ಇದೀನಿ ಗಾಯ್ಸ್. ಸಾಕು, ಯಾಕಂದ್ರೆ ಟೈಮ್ ಆಯ್ತು ಆಲ್ರೆಡಿ. ಏನ್ ಟೈಮ್ ಆಯ್ತು? ವ್ಯೂವರ್ಸ್ 10:30 ಗೈಸ್. ನೈಟ್ ಹತ್ತಕಣ ಎಲ್ಲಾರು ನೋಡೋದು. ಯಾಕೆ ಹೇಳು? ಬೆಳಿಗ್ಗೆ ಹೊತ್ತು ಎಲ್ಲಾರ್ಗು ಕೆಲ್ಸ ಇರುತ್ತೆ, ಹಂಗಾಗಿ ರಾತ್ರಿ ಹೊತ್ತು ಪುರ್ಸೊತ್ತಾಗಿರ್ತಾರೆ. ಪುರ್ಸೊತ್ತಾಗಿರ್ತಾರೆ. ಕೆಲವ್ರು ನೈಟ್ ಕೆಲ್ಸಕ್ಕೆ ಹೋಯ್ತಾರೆ. ಇಲ್ಲಿ ನೋಡಿಲಿ ಒಣ್ಣ ತಲೆ ಮೇಲೆ ಟವಲ್ ಹಾಕೋತು. ಹೌದು ತೆಗೆಯೋಣ. ಜೀವನ ಪೂರ್ತಿ ಮರೆಯಂಗಿಲ್ಲ. ಮಡಿಕೇರಿ ಅಂತ ಗ್ಯಾಪ್ ಆದ್ರೆ ಮಡಿಕೇರಿ ಅಂತ ಅಂದ್ರೆ ಸ್ಪಾಟ್ ಗಳು ಗ್ಯಾಪ್ ತಗೋತಾರ ಇಲ್ವೋ ಗೊತ್ತಿಲ್ಲ. ಪೊಲೀಸ್ ಸ್ಟೇಷನ್ ಮಾತ್ರ ಗ್ಯಾಪ್ ತಗೋರುತ್ತೆ ಪಕ್ಕ 100%. ಮಡಿಕೇರಿ ಸ್ಟೇಷನ್ ಮರೆಯಕ್ಕಾಗಲ್ಲ ಜೀವನದಲ್ಲಿ. ಮಡಿಕೇರಿ ಅಂದ್ರೆ
మదకరి నాయక పోలీస్ గప్ప కూర్చొని మీసే ಬಿಡ್ಕೊಂಡು ಕೋರ್ಟ್ಗೆ ಸೀದಾ ಕೋರ್ಟು ಮತ್ತೆ ತಲೆಗೆ ಸೊ ಓಕೆ ಗೈಸ್, ಇವಾಗ ಇಲ್ಲಿಗೆ ಬ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ. ಬೈಕ್ ಯಾಕ ಬ್ಯಾಟ್ರಿ ಎಲ್ಲ ಖಾಲಿ ಆಗೈತೆ, ಅದಕ್ಕೋಸ್ಕರ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬೈ ಬೈ. ತುಂಬಾ ಹ್ಯಾಂಡ್ಸಮ್ ನಾನು ನಂಗೆ ಡೌಟು ಅಮ್ಮ ಇರ್ತಾಳೆ ನಿನ್ನ ದೃಷ್ಟಿ ಬೋಟು ಹೇಳುತ್ತಾ ನಮ್ಮ ಮಗ
ಮಿಂಚಾಗಿ